ರಂಗೇರ್ತಾ ಇದೆ ಬೆಳಗಾವಿಯ ಡಿಸಿಸಿ ಬ್ಯಾಂಕ್ ಚುನಾವಣೆಯ ಫೈಟ್. ಜಾರಕಿಹೊಳಿ ಬ್ರದರ್ಸ್ ವರ್ಸಸ್ ಕತ್ತಿ ಸವದಿ ಬಣದ ಫೈಟ್ ಜೋರಾಗ್ತಾ ಇರೋದು. ಎಲೆಕ್ಷನ್ ನಲ್ಲಿ ಆಕ್ಟಿವ್ ಆದ ಜಾರಕಿಹೊಳಿ ವಿರೋಧಿ ಬಣ, ಚುನಾವಣಾ ಅಖಾಡಕ್ಕಿಳಿದ ಸವದಿ ಮಾಜಿ ಸಂಸದ ರಮೇಶ್ ಕತ್ತಿ, ಲಕ್ಷ್ಮಣ ಸವದಿ ಬಣಕ್ಕೆ ಶಾಸಕ ಮಹೇಂದ್ರ ತಮ್ಮಣ್ಣನವರ್, ಮಾಜಿ ಸಚಿವ ಎಬಿ ಪಾಟೀಲ್, ಅಮರಸಿಂಹ ಪಾಟೀಲ್ ಸಾಥ್ ಕೊಡ್ತಾ ಇದ್ದಾರೆ. ಒಂದೇ ವೇದಿಕೆಯನ್ನು ಹಂಚಿಕೊಂಡಿದ್ದಾರೆ ಜಾರಕಿಹೊಳಿ ಬ್ರದರ್ಸ್ ವಿರೋಧಿ ಬಣ. ರಾಯಭಾಗ ತಾಲೂಕಿನ ಹಾರೂಗೇರಿ ಪಟ್ಟಣದಲ್ಲಿ ಪ್ರಚಾರ ಸಭೆ ಇತ್ತು. ಮತ್ತಷ್ಟು ರೋಚಕತೆಯನ್ನ ಪಡ್ಕೊಳ್ತಾ ಇದೆ ಡಿಸಿಸಿ ಬ್ಯಾಂಕ್ ನಿರ್ದೇಶಕರ ಚುನಾವಣೆ. ನೋಡಿ, ಡಿಸಿಸಿ ಬ್ಯಾಂಕ್ ಚುನಾವಣೆಯಲ್ಲಿ ಏನಾಗುತ್ತೆ ಅನ್ನೋದು ಗೊತ್ತಿಲ್ಲ. ಇಲ್ಲಿ ಯಾರ್ಯಾರು ಒಂದಾಗ್ತಿದ್ದಾರೆ, ಯಾರ್ಯಾರು ತಮ್ಮ ಪ್ರತಿಷ್ಠೆಯನ್ನ ಇಲ್ಲಿ ತೋರಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸ್ಟ್ರಾಟಜಿಗಳನ್ನು ಮಾಡ್ಕೊಳ್ತಾ ಇದ್ದಾರೆ. ಅವರ ಯಾರ ಸ್ಟ್ರಾಟಜಿ ವರ್ಕೌಟ್ ಆಗುತ್ತೆ ಅನ್ನೋದನ್ನು ಹೇಳಲಿಕ್ಕೆ ಆಗೋದಿಲ್ಲ. ಅಂತಿಮ ಹಂತದ ಕಸರತ್ತನ್ನು ಮಾಡ್ತಾ ಇದ್ದಾರೆ. ಇಲ್ಲಿ ಯಾವ ರೀತಿಯಾದಂಥ ಒಂದು ಪರಿಸ್ಥಿತಿ ಇದೆ ಅಂತಂದರೆ, ಹೇಗಾದರೂ ಪರವಾಗಿಲ್ಲ, ಅಧಿಕಾರದ ಚುಕ್ಕಾಣಿಯನ್ನು ನಾವೇ ಹಿಡಬೇಕು. ಅದು ಅವ್ರ ಶತ್ರು ಆದರೂ ಪರವಾಗಿಲ್ಲ, ಇವ್ರ ಮಿತ್ರರಾದರೂ ಪರವಾಗಿಲ್ಲ, ನಮ್ಮ ಜೊತೆ ಕೈ ಜೋಡಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಪ್ಲಾನ್ಗಳನ್ನು ಮಾಡ್ತಾ ಇದ್ದಾರೆ. ಕೆಲವೊಂದಷ್ಟು ಸಭೆ ಸಮಾರಂಭಗಳನ್ನು ಮಾಡ್ತಾ ಇರೋದು, ಅಲ್ಲಿ ಒಗ್ಗಟ್ಟಿನ ಮಂತ್ರವನ್ನು ಪಠಿಸ್ತಾ ಇರೋದು, ಆಪೋಸಿಟ್ ಅಲ್ಲಿ ಇರೋರನ್ನ ಹೇಗಾದ್ರೂ ಮಾಡಿ ಸೋಲಿಸಲೇಬೇಕು ಅಂತ ಪಣ ತೊಡ್ತಾ ಇರೋದು. ಸೊ ಇದೆಲ್ಲವನ್ನ ನೋಡ್ತಾ ಇದ್ರೆ ಕ್ಷಣದಿಂದ ಕ್ಷಣಕ್ಕೆ, ದಿನದಿಂದ ದಿನಕ್ಕೆ ರಂಗೇರ್ತಾ ಇದೆ ಚುನಾವಣೆಯ ಕಾವು ಅಂತ ಅನಿಸ್ತಾ ಇರೋದಂತೂ ಸತ್ಯ. ಸೊ ಕೊನೆಯ ಹಂತದ ಸ್ಟ್ರಾಟಜಿಗಳನ್ನ ನಾಯಕರುಗಳು ಮಾಡ್ಕೊಳ್ತಾ ಇರೋದು. ಯಾರಿಗೆ ಯಾರನ್ನ ಕಂಡ್ರಾಗಲ್ವೋ ಅಂಥವ್ರನ್ನ ಇನ್ನೊಬ್ರು ಬಂದು ಪಕ್ಕದಲ್ಲಿ ಕೂರಿಸ್ಕೊಳ್ತಾ ಇದ್ದಾರೆ. ಅಂದ್ರೆ ನಿಮ್ಮ ವಿರೋಧಿಗಳು ನಾವೆಲ್ಲರೂ ಒಂದಾಗಿದ್ದೀವಿ, ಸಡ್ಡು ಹೊಡೆದು ನಿಲ್ಲೋದ್ರ ಮುಖಾಂತರವಾಗಿ ಈ ಬಾರಿ ನಿಮ್ಮನ್ನು ಸೋಲಿಸ್ತೀವಿ ಅಂತ ಇನ್ನೊಂದು ಟೀಮ್ಗೆ ಮೆಸೇಜನ್ನು ಪಾಸ್ ಮಾಡುವಂಥ ಕೆಲಸವನ್ನು ನಾಯಕರುಗಳು ಮಾಡ್ತಾ ಇರೋದು. ಸೊ ಒಂದೊಂದೇ ಟೀಮ್ ಆಕ್ಟಿವ್ ಆಗ್ತಾ ಆಗಿದೆ. ಜಾರಕಿಹೊಳಿ ಬ್ರದರ್ಸ್ ವರ್ಸಸ್ ಕತ್ತಿ ಸವದಿ ಬಣದ ಫೈಟ್ ಜೋರಾಗ್ತಾ ಇರೋದು. ಸೊ ಈ ಮುಖಾಂತರವಾಗಿ ಎಲೆಕ್ಷನ್ನಲ್ಲಿ ಮತ್ತಷ್ಟು ಆಕ್ಟಿವ್ ಆಗ್ತಾ ಇದೆ ಜಾರಕಿಹೊಳಿಯ ವಿರೋಧಿ ಬಣ. ಜಾರಕಿಹೊಳಿ ಬ್ರದರ್ಸ್ ಅವರು ಪ್ರತಿಷ್ಠೆಯಾಗಿ ತೆಗೆದುಕೊಂಡಿದ್ದಾರೆ. ಅದಕ್ಕೆ ಒಂದಷ್ಟು ಸ್ಟ್ರಾಟಜಿಗಳನ್ನು ಮಾಡ್ತಾ ಇದ್ದಾರೆ. ಕೆಲವರನ್ನು ಮನವೊಲಿಸ್ತಾ ಇದ್ದಾರೆ. ಕೆಲವು ಕಡೆಯಲ್ಲಿ ಚುನಾವಣೆ ಆಗೋದೇ ಬೇಡ, ವಿರೋಧವಾಗಿ ಆಯ್ಕೆ ಆಗುವಂಥ ನಿಟ್ಟಿನಲ್ಲಿ ಪ್ರಯತ್ನ ಪಡೋಣ ಅಂತ ಪ್ರಯತ್ನ ಪಡ್ತಾ ಇದ್ದಾರೆ. ಕೆಲವೊಂದಷ್ಟು ಆಫರ್ಗಳನ್ನು ಕೊಡ್ತಾ ಇದ್ದಾರೆ. ಇನ್ನೊಂದು ಕಡೆಯಲ್ಲಿ ನಾವು ನೋಡೋದಾದರೆ, ಸವದಿ ಮಾಜಿ ಸಂಸದ ರಮೇಶ್ ಕತ್ತಿ, ಲಕ್ಷ್ಮಣ ಸವದಿ ಬಣಕ್ಕೆ ಶಾಸಕ ಮಹೇಂದ್ರ ತಮ್ಮಣ್ಣನವರು, ಮಾಜಿ ಸಚಿವ ಎಬಿ ಪಾಟೀಲ್ ಅವರು, ಅಮರಸಿಂಹ ಪಾಟೀಲ್ ಅವರು, ಇವರೆಲ್ಲ ಸಾಥ್ ಕೊಡ್ತಾ ಇದ್ದಾರೆ. ಎಲ್ಲರೂ ಒಗ್ಗಟ್ಟಾಗಿ ಜಾರಕಿಹೊಳಿ ಬ್ರದರ್ಸ್ಗೆ ನಾವು ಈ ಎಲೆಕ್ಷನ್ನಲ್ಲಿ ಉತ್ತರ ಕೊಡಬೇಕು, ಸೋಲಿಸಬೇಕು, ಹಗೆ ತೀರಿಸ್ಕೊಳ್ಬೇಕು, ಪ್ರತಿಷ್ಠೆಯಾಗಿ ತೆಗೆದುಕೊಂಡಿದ್ದಾರೆ, ಒಳಪೆಟ್ಟು ಕೊಡಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಒಂದೇ ವೇದಿಕೆಯನ್ನು ಹಂಚಿಕೊಂಡಿದ್ದಾರೆ ಜಾರಕಿಹೊಳಿ ಬ್ರದರ್ಸ್ ವಿರೋಧಿ ಬಣ. ರಾಯಭಾಗ ತಾಲೂಕಿನ ಹಾರೂಗೇರಿ ಪಟ್ಟಣದಲ್ಲಿ ಪ್ರಚಾರ ಸಭೆ ಇತ್ತು. ಸೊ ಇಲ್ಲಿ ಒಟ್ಟೊಟ್ಟಿಗೆ ಕಾಣಿಸ್ಕೊಂಡಿರೋದು. ಈ ಮುಖಾಂತರವಾಗಿ ರೋಚಕತೆಯನ್ನು ಪಡ್ಕೊಳ್ತಾ ಇದೆ ಡಿಸಿಸಿ ಬ್ಯಾಂಕ್ ನಿರ್ದೇಶಕರ ಚುನಾವಣೆ. ಹಾಗಾಗಿ ಈ ಚುನಾವಣೆಯಲ್ಲಿ ಯಾರು ಗೆದ್ದು ಬೀಗ್ತಾರೋ ಅವರು ಪ್ರತಿಷ್ಠೆಯನ್ನು ಗೆದ್ದಂಗೆ, ಯಾರು ಸೋಲ್ತಾರೋ ಅವರಿಗೆ ಪ್ರತಿಷ್ಠೆಗೆ ಹೊಡೆತ ಬಿದ್ದಂಗೆ. ಹಾಗಾಗಿ ಈ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ. ಚಿಕ್ಕೋಡಿ ಲೋಕಸಭೆ ಯಾರ್ದು? ಜನರು. ಈಗ ಅಲ್ಲಿ ಅವ್ರು ಬಂದರು. ಗೋಕಾಕ್ ಯಾವ್ದ? ಜನರು. ಅಲ್ಲಿ ಅವ್ರ ಅರಮಾಗ ಯಾವ್ದ? ಜನರು. ಅಲ್ಲಿ ಅವ್ರ ಮುಂದೆ ನಾವೆಲ್ಲ ಮೀನ ಹಿಡಕ್ಕೆ ಹೋಗುದಾ? ಅಲ್ಲ, ಇದು ವಿಚಾರ ಮಾಡ್ಬೇಕಾಗೈತಿ. ಈ ಪುಣ್ಯಾತ್ಮ ಮಹೇಶ್ ಒಬ್ಬ ಅಂದ್ರೆ ಸಹನ್ ಆಗ್ಬಾರ್ದು ಅವ್ರಿಗೆ. ಪುಣ್ಯಾತ್ಮ ಮಹೇಶ್ ತಮ್ಮಣ್ಣವ್ರು ಬಂದದ ಕೊಟ್ಟ ಅವ್ರಿಗೆ ಸಹನ ಆಗ್ಬಾರ್ದು, ಯಾರಿಗೂ ಸಹನ ಆಗ್ಬಾರ್ದು. ಹೆಂಗ ಮುಗದಾನ ಹಾಕಿ ಇವನು ಕೆಳಗೆ ಇಳಿಸಿ ಹೋಗ್ತಾರ. ಮಹೇಶ್ ಅನ್ನ ಸ್ವಚ್ಛ ಹೇಳ್ತಾನೆ, ಬೇಕಾದ ಪಾರ್ಟಿಯಾಗಿರ್ನಿ, ಈ ಭಾಗದ ಶಾಸಕನಾಗಿ ಇಡುವುದು ಇವತ್ತು ದಿವಸ ಈ ಕ್ಷೇತ್ರದ ರಾಯಬಾಗ ತಾಲೂಕಿನ ಜನರ ಒಂದು ನಿರ್ಣಯ ಅನ್ನೋ ಮಾತನ್ನು ಸಹಿತ ನಾ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೆ. ಬೇಕಾದ ಪಾರ್ಟಿಯಲ್ಲಿ ಮನುಷ್ಯತ್ವ ಇತ್ತು ನಮ್ಮ. ನಾನು ಕೇಳಿದೆ, ನಿನ್ನೆ ಕೆಲವೊಬ್ಬರು ನನ್ನ ಹತ್ರ ಬಂದಿದ್ದು, ಏನು ನಡೆದದು? ಮೊದಲು 75 ಕೊಟ್ಟಾರ್ರಿ, ಹಿಂದಿಗಡಿ ಗಾಡಿ ಹತ್ತಕ್ಕೆ ಮತ್ತೆ 25. 1 ಲಕ್ಷ ರೂಪಾಯಿ ನಿಮ್ಮ ಓಟಿನ ಬೆಲೆ. 1 ಲಕ್ಷ ರೂಪಾಯಿ. 1 ಲಕ್ಷ ರೂಪಾಯಿ ನಿಮ್ಮ ಸಂಸಾರ, ಇಡೀ ನಿಮ್ಮ ಜೀವನ ನಡೀತದ. ಮತ್ತೆ ಅದು ನಿಮಗೆ ತಪ್ಪೋದು ಇದು ಗೊತ್ತಿರಲಿ.
ಅದೇನು 25-75 ಆಗೈತಲ್ಲ, ಗೊತ್ತೈತಿ ಇವತ್ತು ಬಂದು ಹೋಗಿದ್ದು ಅಂದ್ರೆ ಮತ್ತೆ ನಾಳೆ ಬೇರೆ ಹಾಕೈತಿ. ಶೇರ್ ಮಾರ್ಕೆಟ್ ನಾಳೆ ಹೇಳೋದೈತಿ. ಈ ಮಂಗಳಾರಡಿ ಯಾವತ್ತರ ಕಂಡಿರೇನು? ಒಂದು ಬಸ್ಸು ಅಲ್ಲಿ ಹೋದ